ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಸೈಡು ನಾವು ಇದೇ ರೀತಿಯೇ ಮಾಡೋದು. ಬೆಂಡೆಕಾಯಿ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಬಂದು ಹೆಸ್ರುಗಳನ್ನ ಹಾಕಿಬಿಟ್ಟು ಮಾಡ್ತಾರೆ. ಸೊ ಹಾಗಿದ್ದರೆ ಬನ್ನಿ ತಡಯೋಕ್ಕೆ ಬೆಂಡೆಕಾಯಿ ಮತ್ತು ಹೆಸ್ರುಕಾಳು ಹುಳಿನ ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ಇದು ಸಾಂಬಾರು ಅಂತ ಹೇಳಿದ್ರೆ ಮುದ್ದೆಗೆ, ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಿದ್ರೆ ತಡಯೋಕ್ಕೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹೆಸ್ರು ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಇವಾಗ ಬೇಕಾಗಿರೋದು ಏನಂತ ಹೇಳಿದ್ರೆ, ಅದಕ್ಕೂ ಮೊದಲು ಈ ಬೆಂಡೆಕಾಯಿನ ಹೆಚ್ಚಿಟ್ಕೋಬೇಕು. ಸೊ ರೆಡಿ ಮಾಡ್ಕೊಳ್ಳೋಣ ಆಗಿದ್ದರೆ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಬೆಂಡೆಕಾಯಿನ ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿರಬೇಕು. ಸೊ ಇಷ್ಟು ಉದ್ದ ಇದ್ದರೆ ಸಾಕು. ಇನ್ನು ಇಷ್ಟು ಬೆಂಡೆಕಾಯಿನ ನಾನು ಪಲ್ಯ ಮಾಡಲಿಕ್ಕೆ ಅಂತೇಳಿ ಎತ್ತಿಟ್ಟಿದ್ದೀನಿ. ಇದು ಇಷ್ಟು ಸಾಕಾಗುತ್ತೆ ನಮಗೆ ಸಾಂಬಾರಿಗೆ ಅಂಥೇಳಿ. ಸೊ ಇವಾಗ ನೆಕ್ಸ್ಟ್ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ನೋಡಿರಿ. ನಾವು ಲೈಟೇ ಹಾಕ್ಕೊಳ್ಳೋದಿಲ್ಲ. ಸೊ ಇವಾಗ ಹಂಚು ತುಂಬ ಚೆನ್ನಾಗಿ ಕಾದಿದೆ. ಈ ಕಾದಿರೋ ಒಂದು ಹಂಚಿಗೆ ಬೆಂಡೆಕಾಯಿನ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಸೊ ಅದು ಲೋಳೆ ಇರುತ್ತಲ್ವ ಬೆಂಡೆಕಾಯಲ್ಲಿ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಸೊ ಹಾಗೆ ಇದನ್ನು ಹುರ್ಕೊಳ್ಳೋಣ. ಸೊ ಇವಾಗ ನೋಡಿ ಬೆಂಡೆಕಾಯಿ ಇಷ್ಟು ಹುರಿದಿದ್ದೀನಿ. ಇಷ್ಟಾದರೆ ಸಾಕು. ಸೊ ಇದನ್ನು ತೆಗೆದುಬಿಡ್ತೀನಿ ಇವಾಗ. ಈ ರೀತಿ ಅಷ್ಟನ್ನು ನೀಟಾಗಿ ಹುರಿದಿಟ್ಕೊಳ್ಳಿ. ಎಣ್ಣೆ ಹಾಕಿ ಏನು ಹುರಿಯೋವಂಥ ಅವಶ್ಯಕತೆ ಇರೋದಿಲ್ಲ, ಹಾಗೇನೆ ಹುರಿದಿಟ್ಕೊಂಡ್ರೆ ಸಾಕು. ಸೊ ಇವಾಗ ನಾನು ಹೆಸ್ರು ಕಾಳನ್ನು ಕೂಡ ಹುರ್ಕೋಬೇಕು. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ ಮತ್ತು 1 ಹಿಡಿಯಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಮತ್ತು ಕಾಯಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅರ್ಧ ಹೋಳು ಕಾಯಿ ಬರುತ್ತಲ್ವ, ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಸೇರಿಸ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು. ಮತ್ತು ಧನಿಯಾ ಪೌಡರು 1 ಸ್ಪೂನು, ಮತ್ತು ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ. ಇದಿಷ್ಟು ಸೇರಿಸ್ಬಿಟ್ಟು ಇವಾಗ ಗ್ರೈಂಡ್ ಮಾಡೋಣ. ಇದು ಕೂಡ ಆಗಿದೆ ನೋಡಿ. ಇಷ್ಟು ಹುರಿದ್ರೆ ಸಾಕು ಹೆಸರು ಕಾಳು. ಸೊ ಇದನ್ನು ತೆಗೆದುಬಿಡ್ತೀನಿ ಇವಾಗ. ಇವಾಗ ಬೆಂಡೆಕಾಯಿನೂ ಹುರಿದಿಟ್ಕೊಂಡಿದ್ದಾಯಿತು, ಹೆಸ್ರು ಕಾಳನ್ನು ಕೂಡ ಹುರಿದಿಟ್ಕೊಂಡಿದ್ದಾಯಿತು. ಈ ಕಡೆ ಮಸಾಲೆನೂ ಕೂಡ ಗ್ರೈಂಡ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆ ಒಳಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿವಾಗ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಇದಿಷ್ಟು ಹಾಕಿದ್ಮೇಲೆ ಈಗ ಮಸಾಲೆ ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಸ್ವಲ್ಪ ಈ ಕಡೆ ಗಟ್ಟಿನೂ ಅಲ್ಲ, ಈ ಕಡೆ ತೆಳುನೂ ಅಲ್ಲ, ಆ ರೀತಿ ಇರಬೇಕು ಸಾಂಬಾರು. ಸೊ ಬೆಂಡೆಕಾಯಿ ಹುಳಿ ಅಂದರೆ ತೀರಾ ತೆಳುವಾಗಿ ಇರೋಕ್ಕೆ ಹೋಗಬಾರ್ದು. ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ.
ಇವಾಗ ಕುದಿಬೇಕು ಇದು ಸಾಂಬಾರು. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ನೋಡಿ ಸಾಂಬಾರು ಕುದೀತಾ ಇದೆ. ಇವಾಗ ಹೆಸ್ರು ಕಾಳನ್ನ ಇದಕ್ಕೆ ಸೇರಿಸೋಣ. ಹೆಸ್ರು ಕಾಳು ಸೇರಿಸೋಕ್ಕಿಂತ ಮುಂಚೆನೇ ನಾವು ಉಪ್ಪು ಮತ್ತು ಖಾರ ಹೇಗಿದೆ ಅಂಥೇಳಿ ಒಂದು ಸರಿ ಟೇಸ್ಟ್ ನೋಡಿಬಿಡಿ. ಇವಾಗ ಹೆಸ್ರು ಕಾಳು ಹಾಕ್ತಿದ್ದೀನಿ. ಹೆಸ್ರು ಕಾಳು ಹಾಕಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಒಂದು 2-3 ಸೆಕೆಂಡ್ ಆದಮೇಲೆ ನಾನು ಇವಾಗ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಮುಚ್ಚಿಡಿ ಒಂದು 5 ಮಿನಿಟ್ಸು. ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ. ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ವ, ಹಾಗೇ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂಥೇಳಿ. ಸೊ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಿರೋರೆಲ್ಲರೂ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪೀಸ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಮುಂದಿನ ಒಂದು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ.